ಹಾಯ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ತೇಜ್ ಅಕಾಡೆಮಿ. ನಾನು ನಿಮ್ಮ PKR ಸರ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಆಲ್ರೆಡಿ ನೀವು ತುಂಬ ವೀಡಿಯೋಸ್ KCET 2026 ಬಗ್ಗೆ ನೋಡಿರ್ತೀರ. ಲಾಟ್ ಆಫ್ ಪೀಪಲ್ ಮೇಡ್ ಹೆಂಗೆ ನಾವು 30 ಡೇಸ್ ಪ್ಲ್ಯಾನ್ ಏನಿದೆ, ಯಾವ ಥರ ಸ್ಟ್ರಾಟಜಿ ಫಾಲೋ ಮಾಡಬೇಕು, ಸೊ ಬೆಟರ್ ಸ್ಕೋರ್ ಮಾಡೋಕ್ಕೆ ಏನು ಮಾಡಬೇಕಂತ ತುಂಬ ವೀಡಿಯೋಸ್ ನೋಡಿರ್ತೀರ. ಬಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸಾಕ್ಟ್ಲಿ ಏನು ಮಾಡಿದ್ರೆ ನಮಗೆ ಬೇಕಾಗಿರೋ ಟಾರ್ಗೆಟ್ ಸ್ಕೋರ್ ಬರ್ಬೋದು ಅನ್ನೋದನ್ನ ವೆರಿ ಸಿಂಪಲಾಗಿ ವಿತ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಹೇಳ್ತೀನಿ. ಸೊ ಐ ಹ್ಯಾವ್ ಸೀನ್ ಮೆನಿ ಟೀಚರ್ಸ್ ಮೇಡ್ ವಿಡಿಯೋ ಆನ್ 30 ಡೇಸ್ ಸ್ಟ್ರಾಟಜಿ, 35 ಡೇಸ್ ಸ್ಟ್ರಾಟಜಿ ಆರ್ ಫುಲ್ ಸಿಲೆಬಸ್ ಕವರೇಜ್ ಸ್ಟ್ರಾಟಜಿ, ಈ ಥರ ತುಂಬ ವೀಡಿಯೋಸ್ ಮಾಡಿದ್ದಾರೆ. ಆ್ಯಸ್ ಎ ಸ್ಟೂಡೆಂಟ್ ನಿಮಗೆ ಆ್ಯಕ್ಚುಲಿ ಏನು ರಿಕ್ವೈರ್ಮೆಂಟ್ ಇದೆ? ಡು ಯು ರಿಯಲಿ ನೀಡ್ ಎ 30 ಡೇಸ್ ಪ್ಲ್ಯಾನ್? ಸೊ 30 ಡೇಸ್ಗೆ ಎಂಗೇಜ್ ಮಾಡೋಕ್ಕೆ ಒಂದು ಫುಲ್ ಪ್ಯಾಕ್ಡ್ ಪ್ಲ್ಯಾನ್ ಬೇಕಾ? ಇಲ್ಲ. ಸೆಕೆಂಡ್ ಒನ್, ಡು ಯು ರಿಯಲಿ ನೀಡ್ ಫುಲ್ ಸಿಲೆಬಸ್ ಕವರೇಜ್ ಪ್ಲ್ಯಾನ್? ಈ ಇರೋ 30 ಡೇಸಲ್ಲಿ ಫುಲ್ ಸಿಲೆಬಸ್ನ ಹೆಂಗೆ ಕಂಪ್ಲೀಟ್ ಮಾಡಬೇಕು, ಫುಲ್ ಸಿಲೆಬಸ್ನ ಹೆಂಗೆ ಟೀಚ್ ಮಾಡಬೇಕು, ಆ ಥರ ಪ್ಲ್ಯಾನ್ ಬೇಕಾ? ಆರ್ ಡು ಯು ನೀಡ್ ಬೆಟರ್ ಸ್ಕೋರ್, ಅಂದರೆ ಒಂದು 130+ ಇಲ್ಲ 150+ ಸ್ಕೋರ್, ಈ ಸ್ಕೋರ್ನ 30 ಡೇಸಲ್ಲಿ ಯಾವ ಥರ ನಾವು ಅಚೀವ್ ಮಾಡ್ಬೋದು, ಇದು ಬೇಕಾ? ವಾಟ್ ಡು ಯು ನೀಡ್ ಎಕ್ಸಾಕ್ಟ್ಲಿ? ಇಫ್ ಯು ನೀಡ್ ದಿಸ್, ಯು ಮೇ ನಾಟ್ ಬಿ ಫೋಕಸಿಂಗ್ ಕಂಪ್ಲೀಟ್ಲಿ ಆನ್ ದ ರ್ಯಾಂಕ್ ಆರ್ ಸ್ಕೋರ್. If you need this, if you follow this, this is also going to be the same. So the first and second is not our primary target. ಅದು ನಮ್ಗೆ ಬೇಕಾಗಿಲ್ಲ. ಆ್ಯಕ್ಚುಲಿ ನಮಗೆ ಇರೋ 30 ಡೇಸಲ್ಲಿ ಎಷ್ಟು ಸಿಲೆಬಸ್ನ ಓದಿದರೆ, ಯಾವ ಥರ ಓದಿದರೆ ಈ 130 ಅನ್ನೋ ಮಾರ್ಕ್ಸ್ನ ನಾವು ರೀಚ್ ಆಗ್ತೀವಿ, ಇಲ್ಲ ಸ್ವಲ್ಪ ಬೆಟ್ರಾಗಿ 130+ 140 145 150ನ ರೀಚ್ ಆಗೋಕ್ಕೆ ಸ್ಕೋಪ್ ಇದೆ, ಅದು ನಮಗೆ ಬೇಕಾಗಿದೆ. ಸೊ ಈ ಥರ 130+ ಆರ್ 150+ ರೀಚ್ ಆಗಬೇಕಂದ್ರೆ ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಅನಲೈಸ್ ದ ರಿಯಲಿಸ್ಟಿಕ್ ಕಂಡೀಷನ್ಸ್ ಅರೌಂಡ್ ಅಸ್. ರಿಯಲಿಸ್ಟಿಕ್ ಕಂಡೀಷನ್ಸಲ್ಲಿ ಫಸ್ಟ್ ಫ್ಯಾಕ್ಟ್ರ್ ಏನಿದೆ? ಟೈಮ್. ಎಷ್ಟು ಟೈಮ್ ಇದೆ? ಈಸ್ ಇಟ್ ರಿಯಲಿ ಪಾಸಿಬಲ್ ಅಂತ ಪ್ರೂವ್ ಮಾಡೋದು ಈ ಟೈಮ್ ಅನ್ನೋದು. ತುಂಬ ಜನ ಹೇಳ್ತಾ ಇರ್ತಾರೆ 30 ಡೇಸಲ್ಲಿ 130 ಪಾಸಿಬಲಾ, 30 ಡೇಸಲ್ಲಿ 150 ಪಾಸಿಬಲಾ? ಎಸ್, ಇಟ್ ಈಸ್ ಪಾಸಿಬಲ್. ಇಟ್ ಈಸ್ ಪಾಸಿಬಲ್ ವೆನ್ ಯು ರಿಯಲೈಸ್ ದ ಕಂಡೀಷನ್ಸ್ ಅವೈಲಬಲ್. ಆ ಕಂಡೀಷನ್ಸ್ನ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ದೆನ್ ನಿಮಗೆ ಪ್ಲ್ಯಾನ್ ತೋರಿಸ್ತೀನಿ. ಯಾವ ಥರ ಪ್ಲ್ಯಾನ್ ಮಾಡಿದರೆ ಅದು ನಮ್ಗೆ ವರ್ಕೌಟ್ ಆಗ್ಬೋದಂತ ಒಂದು ಐಡಿಯಾ ಬರುತ್ತೆ. ಅದಾದಮೇಲೆ ಏನು ಓದಬೇಕು, ಯಾವ ಥರ ಪ್ರಾಕ್ಟೀಸ್ ಮಾಡಬೇಕಂತ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಟೈಮ್, ಏನು ಟೈಮ್ ಇದೆ ಈಗಮ್ಮ? ಸೊ ಎಲ್ಲರೂ ಹೇಳಿರೋ ಪ್ರಕಾರ ಒಂದು 30 ಡೇಸ್ ಅಪ್ರಾಕ್ಸಿಮೇಟ್ಲಿ. ಲೆಟಸ್ ಟೇಕ್ ನಾವು 23rd ಮಾರ್ಚಿಂದ ಸ್ಟಾರ್ಟ್ ಮಾಡಿದರೆ ನೆಕ್ಸ್ಟ್ April 22 ಒಂದು ಅಪ್ರಾಕ್ಸಿಮೇಟ್ಲಿ 30 ಡೇಸ್ ತಗೊಳ್ಳೋಣ. ಸೊ 30 ಡೇಸ್ ಇದ್ದಾವೆ. ಒಂದು ಡೇಗೆ ಅಪ್ರಾಕ್ಸಿಮೇಟ್ಲಿ ಈಗ ಒಂದು 12 ಅವರ್ಸ್ ಪ್ರಿಪೇರೇಷನ್ಗೆ ಕೊಡೋಣ. ಯಾಕಂದರೆ ಕೆಲವು ಸ್ಟೂಡೆಂಟ್ಸು ಒಂದು ದಿನವೂ KCETಗೆ ಪ್ರಿಪೇರ್ ಆಗಿಲ್ಲ ಇಷ್ಟುವರೆಗೂ. ಆ ಕೆಲವು ಸ್ಟೂಡೆಂಟ್ಸ್ ಮೈಟ್ ಹ್ಯಾವ್ ಸ್ಟಾರ್ಟೆಡ್ ಸಮ್ 2 months ಬ್ಯಾಕ್, 3 months ಬ್ಯಾಕ್, 1 year ಬ್ಯಾಕ್, ಹೂಎವರ್ ಇಟ್ ಈಸ್. ನಿಮ್ಮ ಹತ್ರ ಒಂದು ದಿನಕ್ಕೆ ಒಂದು 12 ಅವರ್ಸ್ ಸ್ಪೆಂಡ್ ಮಾಡೋ ಕೆಪಾಸಿಟಿ ಇದ್ದರೆ, ಸೊ ದಟ್ ಮೀನ್ಸ್ ಓವರಾಲ್ ಏನು ಎಂಟೈರ್ ಮಂತಲ್ಲಿ ಒಂದು 360 ಅವರ್ಸ್ನ ನೀವು ಸ್ಪೆಂಡ್ ಮಾಡ್ತೀರ ಫಾರ್ ಯುವರ್ ಫ್ಯೂಚರ್. ಇದೇನು ನಾವು ಸುಮ್ಮನೆ ಸ್ಪೆಂಡ್ ಮಾಡ್ತಾ ಇಲ್ಲ. ವಿ ಆರ್ ಮೋರ್ ಆಪ್ಟಿಮಿಸ್ಟಿಕ್, ರೈಟ್? ಇಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದರೆ ಒಳ್ಳೆ ಯೂನಿವರ್ಸಿಟಿಯಲ್ಲಿ ರ್ಯಾಂಕ್ ಸಿಗುತ್ತೆ, ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ದೆನ್ ಅವರ್ ನೆಕ್ಸ್ಟ್ ಲೈಫ್ ವಿಲ್ ಬಿ ಬೆಟರ್. ಸೊ ಈ 360 ಅವರ್ಸ್ನ ನಾವು ಅನಲೈಸ್ ಮಾಡೋಣ. ನಮ್ಗೆ ಎಷ್ಟು ಬೇಕು? 130 ಮಾರ್ಕ್ಸ್ ಬೇಕು. ಸೊ 1 ಮಾರ್ಕ್ಗೆ ನಿಮಗೆ ಹತ್ರ ಎಷ್ಟು ಟೈಮ್ ಇದೆ? 1 ಮಾರ್ಕಿಗೆ ಎಷ್ಟು ಟೈಮ್ ಇದೆ ಅಮ್ಮ? ಅಪ್ರಾಕ್ಸಿಮೇಟ್ಲಿ 2.7 ಅವರ್ಸ್. ಅಂದರೆ ಅಪ್ರಾಕ್ಸಿಮೇಟ್ಲಿ 1 ಮಾರ್ಕ್ಗೆ ನಿಮ್ಮ ಹತ್ರ 166 ಮಿನಿಟ್ಸ್ ಇದೆ. ಸೊ ಹಿಯರ್ 1 ಮಾರ್ಕ್ ಈಸ್ ಈಕ್ವಲ್ ಟು 166 ಮಿನಿಟ್ಸ್. ಇಟ್ ಈಸ್ ಮೋರ್ ದ್ಯಾನ್ 2.5 hours. ಸೊ 2.5 hours ನಿಮ್ಮ ಹತ್ರ ಟೈಮ್ ಹಿಡ್ಕೊಂಡು 1 ಮಾರ್ಕ್ ಬರೋ ಥರ ಓದೋದು ಇಟ್ ಈಸ್ ನಾಟ್ ಎ ಬಿಗ್ ಡಿಫಿಕಲ್ಟ್ ಥಿಂಗ್.
ನಾನು ಯಾಕೆ ಇದು ಈಸಿ ಟಾಸ್ಕ್ ಆರ್ ಅಚೀವಬಲ್ ಟಾಸ್ಕ್ ಅಂತ ಹೇಳಿದ್ದೀನಿ? ದ ರೀಸನ್ ಈಸ್ ಸ್ಟಿಲ್ ಯು ಹ್ಯಾವ್ ಟೈಮ್. ಇಷ್ಟುವರೆಗೂ ಏನು ಒಂದಿನಾನು ಓದಿಲ್ಲ ಅಂದರೂ ನೋ ಪ್ರಾಬ್ಲಮ್, ನೀವು ಅಚೀವ್ ಮಾಡ್ಬೋದು. ಇಲ್ಲಿ ಸ್ಟ್ರಾಂಗಾಗಿ ಫಿಕ್ಸ್ ಆಗಿದರೆ 100% ನಾವು ಅಚೀವ್ ಆಗ್ಬೋದು. ಈಗ 150+ ಇದ್ದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಟಾರ್ಗೆಟ್ 150+ ಇದ್ದರೆ ನಿಮ್ಗೆ ಎಷ್ಟು ಟೈಮ್ ಇದೆ? ಸೇಮ್ 360 hours ಬೈ 150 marks. ಇಲ್ಲಿ ನಿಮಗೆ ಅಪ್ರಾಕ್ಸಿಮೇಟ್ಲಿ 2.4 hours ಬರುತ್ತೆ. ಅಂದರೆ 1 mark ಈಸ್ ಈಕ್ವಲ್ ಟು ಅಪ್ರಾಕ್ಸಿಮೇಟ್ಲಿ 144 minutes. ದಿಸ್ ಈಸ್ ಆಲ್ಸೋ ಕ್ವೈಟ್ ಪಾಸಿಬಲ್. ಅದೇನೋ ಅಷ್ಟು ದೊಡ್ಡ ವಿಷಯ ಅಲ್ಲ. ನಿಮ್ಮ ಹತ್ರ 144 minutes ಇದ್ದರೆ 1 mark ಕೆಪಾಸಿಟಿ, 1 mark ಬರೋ ಥರ ಓದಬೇಕಂತ ಚಾಲೆಂಜ್ ಕೊಟ್ಟಿದ್ರೆ ಇಟ್ ಈಸ್ ಕ್ವೈಟ್ ಅಬ್ವಿಯಸ್, ಎನಿಬಡಿ ವಿಲ್ ಅಕ್ಸೆಪ್ಟ್ ಆ್ಯಂಡ್ ದೇ ಕ್ಯಾನ್ ವರ್ಕ್ ಆನ್ ಇಟ್. ಸೊ ಈಗ ಯಾರ್ಯಾರು KCET ಎಕ್ಸಾಮ್ಗೆ ಅಪ್ಲೈ ಮಾಡಿದಾರೋ ನಿಮ್ಮೆಲ್ಲರಿಗೂ ಈ ಟೈಮ್ ಇದೆ. ದಿಸ್ ಈಸ್ ಕಾಮನ್. ದಿಸ್ ಈಸ್ ಕಾಮನ್ ಫಾರ್ ಆಲ್, ರೆಸ್ಪೆಕ್ಟ್ ಆಫ್ ಯುವರ್ ಎಬಿಲಿಟೀಸ್, ರೆಸ್ಪೆಕ್ಟ್ ಆಫ್ ಯುವರ್ ಕಮಿಟ್ಮೆಂಟ್. ಸೊ ಸೆಕೆಂಡ್ ಫ್ಯಾಕ್ಟರ್ ಏನಮ್ಮ, ಇದನ್ನು ಯಾರು ರಿಯಲೈಸ್ ಆಗ್ತಾರೋ ಅವರು ಒಂದು ಸ್ಟ್ರಾಟಜಿಕಲ್ ಪ್ಲ್ಯಾನ್ನ ಹಾಕೋಬೇಕು. ಈ ಟೈಮ್ನ ನಾನು ಹೆಂಗೆ ಯುಟಿಲೈಸ್ ಮಾಡಬೇಕಂತ ಒಂದು ಒಳ್ಳೆ ಪ್ಲ್ಯಾನ್ನ ಹಾಕೋಬೇಕು. ಸೊ ಯು ನೀಡ್ ಎ ಸ್ಟ್ರಾಟಜಿಕಲ್ ಪ್ಲ್ಯಾನ್, ಸ್ಟಡಿ ಪ್ಲ್ಯಾನ್. ಇದನ್ನು ನಾನು ಒಂದು ಸ್ಟಡಿ ಪ್ಲ್ಯಾನ್ನ ಡಿಸೈನ್ ಮಾಡಿದ್ದೀನಿ. ಇಫ್ ಇಟ್ ಈಸ್ ಸೂಟಬಲ್ ಫಾರ್ ಯು ಕ್ಯಾನ್ ಆರಾಮ್ಸೆ ಫಾಲೋ ಇಟ್. ಥರ್ಡ್ ಒನ್, ಈ ಪ್ಲ್ಯಾನ್ ಎಕ್ಸಿಕ್ಯೂಷನಲ್ಲಿ ನಾವು ತುಂಬ ಪ್ರಾಕ್ಟೀಸ್ ಮಾಡಬೇಕು. ಎಕ್ಸಾಕ್ಟ್ಲಿ ಫೋಕಸ್ಡ್ ಏರಿಯಾಸ್ ಮೇಲೆ ಓದಬೇಕು. ಅದೆಲ್ಲ ನಿಮಗೆ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸ್ಟ್ರಾಟಜಿಕಲ್ ಪ್ಲ್ಯಾನ್ ಅಂದರೆ ಏನಮ್ಮ, ಒಂದು ದಿನದಲ್ಲಿ ನಾವು ಏನು ಸಬ್ಜೆಕ್ಟ್ಸ್ ಓದಬೇಕು. ನಾನು ತುಂಬ ವೀಡಿಯೋಸ್ ನೋಡಿದ್ದೀನಿ ಆಲ್ರೆಡಿ. ಮೆನಿ ಟೀಚರ್ಸ್ ಹ್ಯಾವ್ ಸಜೆಸ್ಟೆಡ್ ಡೈಲಿ ಒಂದೇ ಸಬ್ಜೆಕ್ಟ್ ಓದಿ, ಒಂದು ದಿನಕ್ಕೆ ಒಂದೇ ಸಬ್ಜೆಕ್ಟ್ ಹಿಡ್ಕೊಳ್ಳಿ. ಈಗ ಅವರು ಪೇಯ್ಡ್ ಕ್ರಾಶ್ ಕೋರ್ಸ್ಗಳು ಮಾಡ್ತಾ ಇರ್ತಾರೆ. ಆ ಥರ ಅವ್ರ ಸ್ಟೂಡೆಂಟ್ಸ್ಗೂ ಒಂದೇ ದಿನ ಒಂದೇ ಸಬ್ಜೆಕ್ಟ್ ಹೇಳ್ತಾರ? ಇಲ್ಲ, ಅಲ್ಲಿ ದಿನಕ್ಕೆ 4 subjects ಟೀಚ್ ಮಾಡ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಫ್ರೀ ಕ್ಲಾಸಸ್ ಇನ್ ದ ಯೂಟ್ಯೂಬ್, ದೇ ಆರ್ ಸಜೆಸ್ಟಿಂಗ್ ಯು ದ್ಯಾಟ್ ದಿನ ಒಂದೇ ಸಬ್ಜೆಕ್ಟ್ ಓದಿ. ಆ ಥರ ಓದಿದರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ದಟ್ ಈಸ್ ಸಮಥಿಂಗ್ ಇಲ್ಲಾಜಿಕಲ್. ಐ ಕ್ಯಾನ್ ಸೇ ಇಟ್ ಈಸ್ ಇಲ್ಲಾಜಿಕಲ್. ಯಾಕಂದರೆ ಈಗ ಒಂದಿನ ಕಂಪ್ಲೀಟಾಗಿ 12 hours, ಲೆಟಸ್ ಟೇಕ್, ನಮಗೆ ಒಂದಿನ ಜ್ವರ ಬಂದಿದೆ, ಅವತ್ತು ಕಂಪ್ಲೀಟಾಗಿ ಆ ಸಬ್ಜೆಕ್ಟ್ ಡಿಸ್ಟರ್ಬ್ ಆಗುತ್ತೆ. ಇನ್ನೊಂದು ಸಿಂಪಲ್ ವಿಷಯ ಏನಂದರೆ, ಯು ವಾಂಟ್ ಟು ಕ್ಲೈಂಬ್ ಎ ಫಸ್ಟ್ ಫ್ಲೋರ್, ಡೌನ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಹೋಗಬೇಕು. ಡೈರೆಕ್ಟಾಗಿ ಜಂಪ್ ಮಾಡೋಕ್ಕಾಗತ್ತಾ? ಆಗಲ್ಲ. ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಆಲ್ವೇಸ್ ಸ್ಮಾಲ್ ಆ್ಯಕ್ಟಿವಿಟೀಸ್ ವಿಲ್ ಗಿವ್ ಯು ದ ಬೆಟರ್ ರಿಸಲ್ಟ್. ಯು ಕೆನಾಟ್ ಎಕ್ಸ್ಪೆಕ್ಟ್ ಎ ಸಡನ್ ಆ್ಯಕ್ಟಿವಿಟಿ. ದಟ್ ಈಸ್ ಲಿಟಿಲ್ ಪ್ರಾಕ್ಟಿಕಲಿ ಡಿಫಿಕಲ್ಟ್. ಸೊ ನಾವು ಒಂದು ದಿನಕ್ಕೆ ಮಿನಿಮಮ್ ನೀವು ಎನಿ 3 subject ಕಾಂಬಿನೇಷನ್ ತಗೋಬೋದು. ನಾನಿಲ್ಲಿ ಪ್ರಾಕ್ಟಿಕಲಾಗಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ತೋರಿಸ್ತಾ ಇದ್ದೀನಿ. ಯು ಕ್ಯಾನ್ ಆಲ್ಸೋ ಸಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್, ಈ ಥರ ಎನಿ 3 subjectsನ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಇಫ್ ಯು ಆರ್ ಅಟೆಂಡಿಂಗ್ ಆಲ್ 4 ಆಲ್ಸೋ ಇಟ್ ಈಸ್ ಗುಡ್, ವೆರಿ ಗುಡ್. ಸೊ ನಾನು ಒಂದು 3 subjects ಎಕ್ಸಾಂಪಲ್ ಬೇಸ್ ಮೇಲೆ ಹೋಗೋಣ. ಸೊ ಈಗ 130 ನಮ್ಮ ಟಾರ್ಗೆಟ್ ಏನು? 130+ ಸ್ಕೋರ್ ಮಾಡೋದು ನಮ್ಮ ಟಾರ್ಗೆಟು. 130+ ಸ್ಕೋರ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು 100% 12th class ಸಿಲೆಬಸ್ನ ಓದಲೇಬೇಕು. ಅವರ್ ಮೇಜರ್ ಫೋಕಸ್ ಶುಡ್ ಬಿ ಆನ್ 12th class ಸಿಲೆಬಸ್. ಯಾಕಂದರೆ 12th class ಸಿಲೆಬಸ್ಸಿಂದ ಫಿಸಿಕ್ಸಿಂದ ನಿಮಗೆ 40 questions ಬರ್ತವೆ, ಕೆಮಿಸ್ಟ್ರಿಯಿಂದ 40 ಬರ್ತವೆ, ಬಯಾಲಜಿಂದನೂ 40 ಬರ್ತವೆ, ಮ್ಯಾಥಿಂದನೂ 40 questions ವಿಲ್ ಕಮ್. ಸೊ ಅಪ್ರಾಕ್ಸಿಮೇಟ್ಲಿ ಇಫ್ ಯು ಟೇಕ್ ಎನಿ 3, 120 questions ಆರ್ ಕನ್ಫರ್ಮ್ಡ್. ಮಿನಿಮಮ್ 120 questions ಆರ್ ಕನ್ಫರ್ಮ್ಡ್, ಅಷ್ಟೇ ಅಲ್ವಾ? ಸೊ ಈ 120ಗೆ ಪ್ರಾಕ್ಟಿಕಲ್ ಕೆಮಿಸ್ಟ್ರಿ, ಪ್ರಾಕ್ಟಿಕಲ್ ಫಿಸಿಕ್ಸ್, ಪ್ರಾಕ್ಟಿಕಲ್ ಬಯಾಲಜಿ ಇದನ್ನು ಆ್ಯಡ್ ಮಾಡಿದ್ದಾರೆ ಈ ವರ್ಷ. ಸೊ ಅದರಿಂದ ಒಂದು 3 questions ಬರ್ತಾ ಇದ್ದಾವೆ ಆ್ಯಸ್ ಪರ್ ಲಾಸ್ಟ್ ಇಯರ್ ಪ್ಯಾಟರ್ನ್. ಸೊ 43. ಈ ಸಿಲೆಬಸ್ನ ನಾವು ಎಷ್ಟು ಟೈಮಲ್ಲಿ ಓದಬೇಕು? ಬಿಫೋರ್ ಸೊ ಯು ಕ್ಯಾನ್ ಸಿ ಹಿಯರ್ ಐ ಹ್ಯಾವ್ ಗಿವನ್ ದಿಸ್ ಪ್ಲ್ಯಾನ್ ಅಪ್ ಟು 13th April. ಸ್ವಲ್ಪ ಇನ್ನೂ ನೀವು ಬೇಗ ಓದಿದ್ರೆ ಒಂದು 10th Aprilಗೆ ಮುಗಿಸ್ಬೋದು. ದಟ್ ಈಸ್ ಆಲ್ಸೋ ಪ್ರಾಕ್ಟಿಕಲಿ ಪಾಸಿಬಲ್. ಸೊ ಇದಾದಮೇಲೆ ಇನ್ನೂ 10 days ಇದೆ. ಆ 10 daysಲ್ಲಿ ನಾವೇನು ಮಾಡಬೇಕಂದ್ರೆ, ಫಸ್ಟ್ ಇಯರಲ್ಲಿ ಇನ್ ಎಂಟೈರ್ ಸಿಲೆಬಸ್ ಆಫ್ ಫಸ್ಟ್ ಇಯರ್ ವಿಚ್ ಚಾಪ್ಟರ್ಸ್ ಆರ್ ಈಸಿ ಫಾರ್ ಯು. ಫಿಸಿಕ್ಸಲ್ಲಿ ಯಾವ ಈಸಿ ಚಾಪ್ಟರ್ಸ್ ಇದ್ದಾವೆ, ಕೆಮಿಸ್ಟ್ರಿಯಲ್ಲಿ ಯಾವ ಈಸಿ ಚಾಪ್ಟರ್ಸ್ ಇದ್ದಾವೆ, ಬಯಾಲಜಿಯಲ್ಲಿ ಯಾವ ಈಸಿ ಚಾಪ್ಟರ್ಸ್ ಇದ್ದಾವೆ, ಯು ಸೆಲೆಕ್ಟ್ ಓನ್ಲಿ 5. ಫಿಸಿಕ್ಸಲ್ಲಿ ಒಂದು 5 ಚಾಪ್ಟರ್ಸ್ ತಗೊಳ್ಳಿ, ಕೆಮಿಸ್ಟ್ರಿಯಲ್ಲಿ 5 ಚಾಪ್ಟರ್ಸ್ ತಗೊಳ್ಳಿ, ಬಯಾಲಜಿಯಲ್ಲಿ 5 ಚಾಪ್ಟರ್ಸ್ ತಗೊಳ್ಳಿ, ಇಲ್ಲ ಮ್ಯಾಥಲ್ಲಿ 5 ಚಾಪ್ಟರ್ಸ್ ತಗೊಳ್ಳಿ. ದಟ್ 10 days ಯು ಫೋಕಸ್ ಓನ್ಲಿ ಆನ್ ದಟ್ 5 chapter ಪ್ರಿಪರೇಷನ್. ಆವಾಗ ನಿಮಗೆ ಒಂದು ಸಬ್ಜೆಕ್ಟಲ್ಲಿ ಮಿನಿಮಮ್ ನಾವು
ಒಂದು 45 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಸೊ 3 ಸಬ್ಜೆಕ್ಟ್ಸ್ 135 ಪ್ಲಸ್ ಇನ್ನೇನಿದೆ, ಇನ್ನೊಂದು 15 ಕ್ವಶನ್ಸ್ ಪೆಂಡಿಂಗ್ ಇದ್ದಾವೆ. ಆ 15 ಕ್ವಶನ್ಸ್ಗೆ ನೀವು ರ್ಯಾಂಡಮ್ ಆಗಿ ಫಿಸಿಕ್ಸಲ್ಲಿ ಎಲ್ಲ ಅನ್ನೋನ್ ಕ್ವಶನ್ಸ್ಗೆ ಆಪ್ಷನ್ ಎ ಸೆಲೆಕ್ಟ್ ಮಾಡಿಕೊಂಡು, ಕೆಮಿಸ್ಟ್ರಿಯಲ್ಲಿ ಎಲ್ಲ ಅನ್ನೋನ್ ಕ್ವಶನ್ಸ್ಗೆ ಆಪ್ಷನ್ ಬಿ ಸೆಲೆಕ್ಟ್ ಮಾಡಿಕೊಂಡು, ಬಯಾಲಜಿಯಲ್ಲಿ ಎಲ್ಲ ಅನ್ನೋನ್ ಕ್ವಶನ್ಸ್ಗೆ ಆಪ್ಷನ್ ಸಿ ಸೆಲೆಕ್ಟ್ ಮಾಡಿದರು. ಔಟ್ ಆಫ್ 15 ಮಿನಿಮಮ್ 3 ಕ್ವಶನ್ಸ್ ಕರೆಕ್ಟ್ ಆಗ್ತವೆ, ಮಿನಿಮಮ್ ಪಾಸಿಬಿಲಿಟಿ. ಸೊ ಆ ಥರ ನೀವು 3 ಸಬ್ಜೆಕ್ಟ್ಸ್ ತೊಗೊಂಡಿದ್ರು 9 ಮಾರ್ಕ್ಸ್ ಆ್ಯಡ್ ಆಗ್ತವೆ. ಸೊ ಪ್ರಾಕ್ಟಿಕಲ್ಲಿ ನೀವು ಇದನ್ನು ನಿಮ್ಮ ಹಾರ್ಡ್ ವರ್ಕಿಂದ ಎರ್ನ್ ಮಾಡಬೇಕು. ದಿಸ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಬೇಸ್ಡ್ ಆನ್ ಲಕ್. ಇದು ನಿಮ್ಮ ಹಾರ್ಡ್ ವರ್ಕ್. 30 ಡೇಸಲ್ಲಿ ನೀವು 12 ಅವರ್ಸಲ್ಲಿ ಏನು ಕಮಿಟ್ಮೆಂಟಾಗಿ ಪ್ರಿಪೇರ್ ಆಗ್ತೀರೋ ಅದ್ರ ಮೇಲೆ ದಿಸ್ ಈಸ್ ಗೋಯಿಂಗ್ ಟು ಕಮ್. ಎಷ್ಟು? 130 ಪ್ಲಸ್ 9 ಆರ್ ಪ್ಲಸ್ 10 ಆರ್ ಪ್ಲಸ್ 20 ಅನ್ನೋದು ದ್ಯಾಟ್ ಈಸ್ ಗೋಯಿಂಗ್ ಟು ಡಿಪೆಂಡ್ ಆನ್ ಯುವರ್ ಲಕ್ ಆನ್ ನೆಕ್ಸ್ಟ್ 10 ಡೇಸ್ ಪ್ಲ್ಯಾನ್. ಸೊ ನಾವು ಅದಕ್ಕೆ ಇದನ್ನು ಫೇಸ್ 1 ಅಂತ ನೀವು ಮಾಡಿದ್ವಿ. ಈಗ ನಾವು ನಮ್ಮ ಮಕ್ಕಳಿಗೆ ಆಫ್ಲೈನ್ ಕ್ರಾಶ್ ಕೋರ್ಸಲ್ಲಿ ಏನು ಮಾಡ್ತಾಯಿದ್ವೋ, ಆಫ್ಲೈನ್ ಬ್ರ್ಯಾಂಚಲ್ಲಿ ಏನು ಮಾಡ್ತಾಯಿದ್ವೋ ದ ಸೇಮ್ ಪ್ರೋಗ್ರಾಮ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಐ ಡಿಡ್ ನಾಟ್ ಜಸ್ಟ್ ಮೆನ್ಷನ್ ದಿ ಟೈಮಿಂಗ್ಸ್. ಯಾಕಂದರೆ ನೀವು ಕೆಲವು ಜನ ಮಾರ್ನಿಂಗ್ ಬೆಳಗ್ಗೆ 6 ಸ್ಟಾರ್ಟ್ ಮಾಡ್ಕೋಬೋದು, ಆರ್ 8 ಸ್ಟಾರ್ಟ್ ಮಾಡ್ಕೋಬೋದು, 10 ಸ್ಟಾರ್ಟ್ ಮಾಡ್ಕೋಬೋದು. ದಟ್ ಈಸ್ ಅಪ್ ಟು ಯು ಆ್ಯಸ್ ಪರ್ ಯುವರ್ ಕನ್ವೀನಿಯೆಂಟ್. ಬಟ್ ಟೋಟಲಾಗಿ ನೀವು ಒಂದು 12 ಅವರ್ಸ್ ಪ್ಲ್ಯಾನ್ನ ರೆಡಿ ಮಾಡ್ಕೊಳ್ಳಿ. ಈ ಥರ ಸೀಕ್ವೆನ್ಸ್ ಹಿಡ್ಕೊಳ್ಳಿ. ಸೊ ಈಗ ಆಯಿತಾ, ಒಂದು ಚಾಪ್ಟರ್ಗೆ ಆಲ್ಮೋಸ್ಟ್ 3 ಡೇಸ್ ಬರ್ತಾಯಿದೆ. ಫರ್ಗೆಟ್ ಅಬೌಟ್ ದ ಚಾಪ್ಟರ್. ನಿಮಗೆ 1 ಮಾರ್ಕ್ ಓದೋಕ್ಕೆ 140 ಪ್ಲಸ್ ಮಿನಿಟ್ಸ್ ಇದೆ, 160 ಪ್ಲಸ್ ಮಿನಿಟ್ಸ್ ಇದೆ ಇಫ್ ಯು ಆರ್ ಟಾರ್ಗೆಟಿಂಗ್ ಫಾರ್ 130 ಓನ್ಲಿ. ಸೊ ದಟ್ ಈಸ್ ನಾಟ್ ಎ ಸಿಂಪಲ್ ಟೈಮ್. ಸೊ ಈಗ ಈ ಟೈಮಲ್ಲಿ ನಾವು ಎಕ್ಸಾಕ್ಟ್ಲಿ ಏನು ಓದಬೇಕು? ಕೆಲವು ಸ್ಟೂಡೆಂಟ್ಸ್ಗೆ 1 ಮಾರ್ಕ್ಗೆ 160 ಮಿನಿಟ್ಸ್ ಇದ್ದರೂ ಇಟ್ ಮೇ ಬಿ ವೆರಿ ಡಿಫಿಕಲ್ಟ್ ಟು ಅಚೀವ್ ದಟ್. ಯಾಕಂದರೆ ಅವರು ಒಂದು ಚಾಪ್ಟರ್ನ ಕಂಪ್ಲೀಟಾಗಿ ಪೇಜ್ 1 ಪೇಜ್ ಎಂಡ್ವರೆಗೂ ಓದಬೇಕಂತ ಒಂದು ಡಿಸಿಷನ್ ತೊಗೊಂಡಿರ್ತಾರೆ. ದಟ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ ಅಮ್ಮ. ನಾವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ತಗೋಬೇಕಂದ್ರೆ ಇಟ್ ಡಸಂಟ್ ಡಿಪೆಂಡ್ ಆನ್ ಹೌ ಮಚ್ ಯು ರೀಡ್, ಇಟ್ ಡಿಪೆಂಡ್ಸ್ ಆನ್ ವಾಟ್ ಎಕ್ಸಾಕ್ಟ್ಲಿ ಯು ಆರ್ ರೀಡಿಂಗ್. ಸೊ ನಾನು ನನ್ನ ಕೆರಿಯರಲ್ಲಿ ಐ ಹ್ಯಾವ್ ಗಿವನ್ ದ ಬೆಸ್ಟ್ ರ್ಯಾಂಕ್ಸ್ ಇನ್ ನೀಟ್. ಮೈ ಬೆಸ್ಟ್ ಅಚೀವ್ಮೆಂಟ್ ಇನ್ ನೀಟ್ ಈಸ್ ಆಲ್ ಇಂಡಿಯಾ 113. ಬಿಲೋ 1000 ರ್ಯಾಂಕ್ಸ್ ಮೆನಿ ಟೈಮ್ಸ್ ಐ ಹ್ಯಾವ್ ಗಿವನ್. ಸಿ ಇ ಟಿಯಲ್ಲಿ ತುಂಬ ಟೈಮ್ಸ್ ಬಿಲೋ 100 ರ್ಯಾಂಕ್ಸ್ ವಿ ಹ್ಯಾವ್ ಗಿವನ್, ಬಟ್ ವಿ ನೆವರ್ ಸೇ ದಟ್. ಸಿ ಟು ಗೆಟ್ ಎ ರ್ಯಾಂಕ್ ಅಲಾಂಗ್ ವಿತ್ ದ ಟೀಚರ್ ಸಪೋರ್ಟ್, ದ ಸ್ಟೂಡೆಂಟ್ ಕಮಿಟ್ಮೆಂಟ್ ಪ್ಲೇಸ್ ಎ ಮೇಜರ್ ರೋಲ್. ನಿಮ್ಮಲ್ಲಿ ಕಮಿಟ್ಮೆಂಟ್ ಇದ್ದರೆ, ನಿಮ್ಮಲ್ಲಿ ಡಿಸೈರ್ ಇದ್ದರೆ, ಎಸ್ ಐ ಹ್ಯಾವ್ ಟು ಅಚೀವ್ ಅಂತ, ಐ ಹ್ಯಾವ್ ಟು 100% ಡೂ ದಿಸ್ 30 ಡೇಸ್ ಅಂತ ಕಮಿಟ್ಮೆಂಟ್ ಆ್ಯಂಡ್ ಡಿಸೈರ್ ಇದ್ದರೆ ನಿಮಗೆ ನಿಮ್ಮ ಸರೌಂಡಿಂಗ್ ಎಲ್ಲ ಕೋಪ್ರೇಟ್ ಮಾಡ್ತವೆ, ಸಪೋರ್ಟ್ ಮಾಡ್ತವೆ. ಟೀಚರಿಂದ ಏನು ಸಪೋರ್ಟ್ ಬೇಕು? ನಿಮಗೊಂದು ಒಳ್ಳೆ ಪ್ಲ್ಯಾನ್ ಬೇಕು, ಶೆಡ್ಯೂಲ್ ಬೇಕು. ಆ ಶೆಡ್ಯೂಲ್ನ ನಾವು ಕೊಡ್ತೀವಿ. ಪ್ಲಸ್ ನೀವು ಏನು ಓದಬೇಕಂತ ರಿಸರ್ಚ್ ಮಾಡಿ ನಿಮಗೆ ಸಜೆಸ್ಟ್ ಮಾಡಬೇಕು, ಅದನ್ನು ನಾವು ಮಾಡ್ತೀವಿ. ದಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ನಾವು ಅದನ್ನು ಮಾಡ್ತೀವಿ. ಸೊ ಈಗ ನಾನು ಒಂದು ಎಕ್ಸಾಂಪಲ್ ತೊಗೊತಾ ಇದ್ದೀನಿ. ಬಯಾಲಜಿಯಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ ಅಂತ ಒಂದು ಚಾಪ್ಟರ್ ಇದೆ. ಈ ಚಾಪ್ಟ್ರಿಂದ ಆಲ್ಮೋಸ್ಟ್ ಎವ್ರಿ ಇಯರ್ ನೀವು ನೋಡಿ ಮಿನಿಮಮ್ 3 ಕ್ವಶನ್ಸ್ ಬರ್ತಾ ಇದ್ದಾವೆ, ಸಮ್ಟೈಮ್ಸ್ 5 ಕ್ವಶನ್ಸ್ ಬರ್ತಾ ಇದೆ, ಮ್ಯಾಕ್ಸಿಮಮ್ 1 ಟೈಮ್ 7 ಕ್ವಶನ್ಸ್ ಬಂದಿದೆ. ಸೊ ಅಂದರೆ ಆ್ಯಾವರೇಜಲ್ಲಿ ನಾನು 3 ಕ್ವಶನ್ಸ್ನ ತಗೊಳ್ಳೋಣ, 3 ಮಾರ್ಕ್ಸ್ ಬರ್ತಾಯಿದೆ. ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ, ನಮ್ಮ ಟೈಮಿಂಗ್ ಪ್ರಕಾರ 3 ಮಾರ್ಕ್ಸ್, 1 ಮಾರ್ಕ್ಗೆ 160 ಮಿನಿಟ್ಸ್ ಅವೈಲಬಲ್ ಇದೆ. ಅಂದರೆ 2.5 ಅವರ್, ಮೋರ್ ದೆನ್ 2.5 ಅವರ್. 3 ಮಾರ್ಕ್ಸ್ ಅಂದರೆ ಆಲ್ಮೋಸ್ಟ್ 6 ಪ್ಲಸ್ 1.5 ಅವರ್, ಅರೌಂಡ್ 7.5 ಅವರ್ ಟೈಮ್ ಇದೆ. ಈ ಚಾಪ್ಟರ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ 7.5 ಅವರ್ ಟೈಮ್ ಇದೆ. ಈಗ ನೀವು ಫಸ್ಟ್ ಪೇಜಿಂದ ಎಂಡ್ ಪೇಜ್ವರೆಗೂ ಓದಿದರೆ 7.5 ಅವರ್ ಸಾಕಾಗಲ್ಲ. ನಾವು ಏನು ಮಾಡಬೇಕು? ಸಿ ಇ ಟಿ ಎಕ್ಸಾಮ್ಗೆ ಯಾವ ಏರಿಯಾ ತುಂಬ ಇಂಪಾರ್ಟೆಂಟ್ ಇದೆ ಅಂತ ಈ ಥರ ಅನಾಲಿಸಿಸ್ನ ನೋಡಬೇಕು. ಫಸ್ಟ್ ನೋಡಿ ಯಾವ ಕಾನ್ಸೆಪ್ಟಿಂದ 100% ಕ್ವಶನ್ ಬರ್ತಾ ಇದೆ, ಔಟ್ ಆಫ್ 3 100% ಯಾವ ಕಾನ್ಸೆಪ್ಟಿಂದ ಬರ್ತಾ ಇದೆ, ಆ ಕಾನ್ಸೆಪ್ಟ್ ಮೇಲೆ ನಾವು ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು. ರಿಮೈನಿಂಗ್ ಏರಿಯಾಸಲ್ಲಿ ಸ್ವಲ್ಪ ಕಮ್ಮಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ವಿತ್ ದಿಸ್ ಅನಾಲಿಸಿಸ್ ನೀವು ಪ್ರಾಕ್ಟೀಸ್ ಮಾಡಿದರೆ ಎಸ್ 100% ಈ ಚಾಪ್ಟರ್ಗೆ 7.5 ಅವರ್ಸ್ ಅನ್ನೋದು ಮೋರ್ ದೆನ್ ಎನಫ್. ಓದೋಕ್ಕೆ, ಪ್ರಾಕ್ಟೀಸ್ ಮಾಡೋಕ್ಕೆ ಎಲ್ಲದಕ್ಕೂ 7.5 ಅವರ್ಸ್ ಅನ್ನೋದು ತುಂಬ ಎಕ್ಸಸ್ ಟೈಮ್ ಅದು.
ಯಾವಾಗ ಈ ಥರ ಅನಾಲಿಸಿಸ್ ಮಾಡಿ ಫೋಕಸ್ ಮಾಡಿ ಎಸ್ ಈ ಚಾಪ್ಟ್ರಲ್ಲಿ ಪಾಲಿನೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್, ಫೀಮೇಲ್ ಗ್ಯಾಮೆಟೋಫೈಟ್ ಅನ್ನೋದು ತುಂಬ ಇಂಪಾರ್ಟೆಂಟ್, ಪೋಲೆನ್ ಗ್ರೈನ್ ಅನ್ನೋದು ತುಂಬ ಇಂಪಾರ್ಟೆಂಟ್, ಅದು ಬಿಟ್ಟಿದ್ರೆ ಡಬಲ್ ಫರ್ಟಿಲೈಸೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಈ ಏರಿಯಾಸ್ ಮೇಲೆ ನಾವು 100% ಫೋಕಸ್ ಮಾಡಬೇಕು, ರೈಟ್. ಇದೇ ಥರ ನಿಮಗೆ ಕೆಮಿಸ್ಟ್ರಿ, ಫಿಸಿಕ್ಸ್, ತುಂಬ ಮಕ್ಕಳು ಫಿಸಿಕ್ಸ್ ಡಿಫಿಕಲ್ಟ್ ಅಂತ ಫೀಲ್ ಆಗ್ತಾ ಇರ್ತಾರೆ, ಕೆಮಿಸ್ಟ್ರಿ ಡಿಫಿಕಲ್ಟ್ ಅಂತ ಫೀಲ್ ಆಗ್ತಾ ಇರ್ತಾರೆ. ಸೊ ನಾವು ನಿಮಗೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿಯಲ್ಲಿ ಈ ಥರ ಚಾಪ್ಟರ್ ಬೇಸ್ಡ್ ಅನಾಲಿಸಿಸ್ನ ನಮ್ಮ ಆ್ಯಪಲ್ಲಿ ಪ್ರೊವೈಡ್ ಮಾಡ್ತಾಯಿದ್ದೀವಿ, ತೇಜ್ ಅಕಾಡೆಮಿ ಆ್ಯಪಲ್ಲಿ ಪ್ರೊವೈಡ್ ಮಾಡ್ತಾಯಿದ್ವಿ. ಸೊ ಎಲ್ಲರೂ ಆ್ಯಕ್ಸೆಸ್ ಮಾಡ್ಬೋದು ಅದು. ಸೊ ಆಲ್ PYQs 2015ಇಂದ 2025ವರೆಗೂ 11 years PYQ ಅನಾಲಿಸಿಸ್ ನಾವು ಮಾಡಿದ್ವಿ. ನೀವು ಏನು 1 minute ಇದಕ್ಕೋಸ್ಕರ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನೀವು ಆ್ಯಸ್ ಇಟ್ ಈಸ್ ಯೂಸ್ ಮಾಡ್ಕೋಬೋದು. ಸೊ ಅದೇ ಥರ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಯು ಕ್ಯಾನ್ ಸಿ ಇಯರ್. ಕೋಡಾಮಿನೆನ್ಸ್ 100% one question is coming. ಅದೇ ಥರ ಮೆಂಡೆಲಿಯನ್ ಡಿಸಾರ್ಡರ್ಸ್, ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಸೊ ವೆರೆವರ್ ದೇರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಏರಿಯಾ, ಆ ಏರಿಯಾ ಮೇಲೆ ನಾವು ತುಂಬ ಟೈಮ್ಸ್ ಫೋಕಸ್ ಮಾಡಬೇಕು. ಸೊ ಎನಿ ಕೋಚಿಂಗ್ ಸೆಂಟರ್, ಎನಿ ಇನ್ಸ್ಟಿಟ್ಯೂಟ್ ಹೂ ಈಸ್ ಗಿವಿಂಗ್ ಕ್ರಾಶ್ ಕೋರ್ಸ್ ಆರ್ ಗೈಡೆನ್ಸ್ ಫಾರ್ ದಿ ಸ್ಟೂಡೆಂಟ್ಸ್ ಫಾರ್ ದಿಸ್ 30 days, ನಿಮ್ಮ ಟೀಚರ್ ಈ ಥರ ಅನಾಲಿಸಿಸ್ ಮಾಡಿ ಅವರು ಆ ಏರಿಯಾ ಮೇಲೆ ಫೋಕಸ್ ಮಾಡಿದರೆ 100% ಯು ವಿಲ್ ಗೆಟ್ ಸಕ್ಸಸ್. ಡೆಫಿನೆಟ್ಲಿ ನಿಮ್ಮ ಟಾರ್ಗೆಟ್ 150 ಇದ್ದರೆ 140 ನಿಯರ್ ಬೈ 10 ± 10 ನಿಯರ್ ಬೈ ರೀಚ್ ಆಗ್ತೀರಾ, ಇಟ್ ಡಸಂಟ್ ಮ್ಯಾಟರ್. ಬಟ್ ಈ ಅನಾಲಿಸಿಸ್ ಮಾಡಿಲ್ಲ, ರ್ಯಾಂಡಮ್ ಆಗಿ ಏನೋ ಕಂಟೆಂಟ್ ಪ್ರಿಪೇರ್ ಆಗ್ತಾಯಿದ್ವಿ, ತುಂಬ ಟೈಮ್ ಒಂದು ಚಾಪ್ಟರ್ ಮೇಲೆ ಫೋಕಸ್ ಮಾಡ್ತಾಯಿದ್ವಿ, ಲೆಸ್ ಟೈಮ್ ಅನದರ್ ಚಾಪ್ಟರ್ ಮೇಲೆ ಕೊಡ್ತಾಯಿದ್ವಿ, ದ್ಯಾಟ್ ಸ್ಟ್ರಾಟಜಿ ವಿಲ್ ನಾಟ್ ವರ್ಕೌಟ್. ಒಂದೇ ದಿನ ಒಂದು ಸಬ್ಜೆಕ್ಟ್ ಓದೋದು, ನೆಕ್ಸ್ಟ್ ದಿನ ಇನ್ನೊಂದು ಸಬ್ಜೆಕ್ಟ್ ಹೋಗೋದು, ಅದೂ ವರ್ಕ್ ಆಗೋಲ್ಲ. ಯಾಕಂದರೆ ನೀವು ಒಂದಿನ ಒಂದು ಸಬ್ಜೆಕ್ಟ್ ಓದಿದರೆ ಯು ವಿಲ್ ರಿಮೆಂಬರ್, ಬಟ್ ನೆಕ್ಸ್ಟ್ ಡೇ ಯು ವಿಲ್ ಫರ್ಗೆಟ್. ಯುವರ್ ಬ್ರೈನ್ ಶುಡ್ ಬಿ ಟ್ರೈನ್ ಟು ರಿಮೆಂಬರ್ ಮಲ್ಟಿಪಲ್ ಆ್ಯಕ್ಟಿವಿಟೀಸ್. ಯುವರ್ ಬ್ರೈನ್ ಶುಡ್ ಬಿ ಟ್ರೈನ್ಡ್ ಟು ರಿಮೆಂಬರ್ ಮಲ್ಟಿಪಲ್ ಆ್ಯಕ್ಟಿವಿಟೀಸ್ ಸೈಮಲ್ಟೇನಿಯಸ್ಲಿ. ಅದಕ್ಕೆ ಅಲ್ವಾ ಕಾಂಪಿಟೇಟಿವ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರೋದು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ದೇ ಆರ್ ಗೋಯಿಂಗ್ ಟು ಟೆಸ್ಟ್ ಯುವರ್ ಮಲ್ಟಿ ಡಿಸಿಪ್ಲಿನರಿ ಎಬಿಲಿಟಿ, ನಾಟ್ ಕೆಪಾಸಿಟಿ ಆಫ್ ಎ ಪರ್ಸನ್ ಇನ್ ಎ ಸಿಂಗಲ್ ಸಬ್ಜೆಕ್ಟ್. ಅದನ್ನು ಟೆಸ್ಟ್ ಮಾಡಲ್ಲ ಅವರು, ಮಲ್ಟಿ ಡಿಸಿಪ್ಲಿನರಿ ಏರಿಯಾಸಲ್ಲಿ ಟೆಸ್ಟ್ ಮಾಡ್ತಾರೆ. ಸೊ ಅದನ್ನು ನೀವು ಟ್ರೈನ್ ಅಪ್ ಮಾಡ್ಕೋಬೇಕು. ಸೊ ಒಂದು ಸ್ಟಡಿ ಪ್ಲ್ಯಾನ್, ವಂಡರ್ಫುಲ್ಲಾಗಿ ಸ್ಟಡಿ ಪ್ಲ್ಯಾನ್ ನಾವು ಪ್ರೊವೈಡ್ ಮಾಡ್ತಾಯಿದ್ವಿ. ಸೆಕೆಂಡ್ ಚಾಪ್ಟರ್ ಬೇಸ್ಡ್ ಅನಾಲಿಸಿಸ್, ನೀವು ಎಕ್ಸ್ಕ್ಲೂಸಿವ್ಲಿ ಆ ಏರಿಯಾ ಮೇಲೆ ಫೋಕಸ್ ಮಾಡಿ. ಥರ್ಡ್ ಏನಮ್ಮ, ಈ ಎಲ್ಲ PYQsನ ಸಾಲ್ವ್ ಮಾಡಬೇಕು. ಅದನ್ನು ನಾವು ನಮ್ಮ ಆ್ಯಪಲ್ಲಿ ಪ್ರೊವೈಡ್ ಮಾಡ್ತಾಯಿದ್ದೀವಿ, ಚಾಪ್ಟರ್ ಬೇಸ್ಡ್ PYQsನ ಪ್ರೊವೈಡ್ ಮಾಡ್ತಾಯಿದ್ದೀವಿ. ಯು ಕ್ಯಾನ್ ಆ್ಯಕ್ಸೆಸ್ ಇಟ್. ಆ್ಯಂಡ್ ಫೋರ್ತ್ ಒನ್, ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಟೆಸ್ಟ್ ಸೀರೀಸ್ ಬೇಕು ಪ್ರಾಕ್ಟೀಸ್ ಮಾಡೋಕ್ಕೆ. ಹೊಸ ಕ್ವಶನ್ಸು, ಈಗ ಎಲ್ಲೆಲ್ಲಿ ಜೀರೋ ಯಾವ ಕ್ವಶನು ಕೇಳಿಲ್ಲ ಈ ವರ್ಷ ಕೇಳ್ಬೋದು. ಸೊ ಆ ಏರಿಯಾಸ್ನ ಕವರ್ ಮಾಡೋತಾ ಒಂದು ಒಳ್ಳೆ ಕ್ವಶನ್ ಪೇಪರ್ ಬೇಕು ಆ್ಯಸ್ ಪರ್ ಯುವರ್ ಪ್ರಿಪರೇಷನ್. ಅದಕ್ಕೆ ನಾವು ಒಂದು ಟೆಸ್ಟ್ ಸೀರೀಸ್ನ ಪ್ರೊವೈಡ್ ಮಾಡ್ತಾಯಿದ್ವಿ ನಮ್ಮ ಆ್ಯಪಲ್ಲಿ. KCET ಟೆಸ್ಟ್ ಸೀರೀಸ್ KC 130 ಅಂತ ನೇಮಲ್ಲಿ ಪ್ರೊವೈಡ್ ಮಾಡ್ತಾಯಿದ್ವಿ. ಇಲ್ಲಿ ನೋಡಿದರೆ ನೀವು ಕ್ಲಿಯರಾಗಿ ನಾನು ಒಂದು 6 part ಟೆಸ್ಟ್ನ ಪ್ಲ್ಯಾನ್ ಮಾಡಿದ್ದೀನಿ. 6 part ಟೆಸ್ಟಲ್ಲಿ ಫಸ್ಟ್ 5 part ಟೆಸ್ಟ್ ಆರ್ ಓನ್ಲಿ ಆನ್ ಸೆಕೆಂಡ್ ಇಯರ್ ಸಿಲೆಬಸ್. 5 part ಟೆಸ್ಟ್ ಆರ್ ಓನ್ಲಿ ಆನ್ ಸೆಕೆಂಡ್ ಇಯರ್ ಸಿಲೆಬಸ್. ಈ ಕ್ವಶನ್ ಪೇಪರ್ನ ಹೆಂಗೆ ಡಿಸೈನ್ ಮಾಡಿದ್ವಿ ಅಂದರೆ, ನಾವು ಈ ಪೇಪರ್ ಯೂನಿಟ್ಸ್ ಎಲ್ಲ ಅನಲೈಸ್ ಮಾಡಿ, PYQs ಅನಲೈಸ್ ಮಾಡಿ, ಅದೇ ಲೆವೆಲ್ ಇರೋ ಕ್ವಶನ್ಸ್ನ ಕ್ರಿಯೇಟ್ ಮಾಡಿ ಈ ಕ್ವಶನ್ ಪೇಪರ್ನ ಸೆಟ್ ಮಾಡಿದ್ದೀವಿ. ಸೊ 100% ನಿಮಗೆ ಇದು ಒಂದು ಒರಿಜಿನಲ್ ಎಕ್ಸಾಮ್ ಥರ ಫೀಲ್ ಇರುತ್ತೆ ಅಟೆಂಡ್ ಮಾಡಿದರೆ. ದಟ್ ಈಸ್ ಒನ್ ಅಡ್ವಾಂಟೇಜ್. ಸೆಕೆಂಡ್ ಥಿಂಗ್ ಏನು, ಒಂದು ಪಾರ್ಟ್ ಟೆಸ್ಟ್ನ ನಾವು ಕಂಪ್ಲೀಟ್ 11th ಕ್ಲಾಸ್ ಸಿಲೆಬಸ್ ಮೇಲೆ ಕೊಟ್ಟಿದ್ವಿ. ಟೈಮ್ ಕಮ್ಮಿ ಇರೋದ್ರಿಂದ ಒಂದು ಕೊಟ್ಟಿದ್ವಿ. ಸ್ಟಿಲ್ ಇಫ್ ದೆರ್ ಈಸ್ ಟೈಮ್ ವಿ ಕ್ಯಾನ್ ಆಲ್ಸೋ ಇನ್ಕ್ಲೂಡ್ 1 or 2. ನೆಕ್ಸ್ಟ್ ಮಾರ್ಕ್ ಟೆಸ್ಟ್ಗಳು, ನಿಮಗೆ ಒಂದು 8 ಮಾರ್ಕ್ ಟೆಸ್ಟ್ಗಳು ಕೊಡ್ತಾಯಿದ್ವಿ. ಆಲ್ಮೋಸ್ಟ್ April 14ಇಂದ 22nd Aprilವರೆಗೂ ನಿಮಗೆ 8 ಮಾರ್ಕ್ ಟೆಸ್ಟ್ಗಳು ಸಿಗ್ತಾಯಿದೆ. ಸೊ ನೀವು ಇದನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೋದು. ಬಿಕಾಸ್ ದಿಸ್ ಟೆಸ್ಟ್ ಸೀರೀಸ್ ಈಸ್ ಎಕ್ಸ್ಕ್ಲೂಸಿವ್ಲಿ ಡಿಸೈನ್ಡ್, ಡೆವಲಪ್ಡ್ ಬೇಸ್ಡ್ ಆನ್ ದ PYQ ಅನಾಲಿಸಿಸ್. ಈ ಥರ ನನಗೆ ಗೊತ್ತಿರೋ ಪ್ರಕಾರ ಯಾರೂ ಕೊಡ್ತಾ ಇಲ್ಲ. ಬಿಕಾಸ್ ಐ ಡಿಡ್ ಅನಾಲಿಸಿಸ್ ಆಫ್ ಎವ್ರಿ ಇನ್ಸ್ಟಿಟ್ಯೂಷನ್ಸ್. ಅವರು ಯೂಟ್ಯೂಬಲ್ಲಿ ಏನು ಕೊಡ್ತಾ ಇದ್ದಾರೆ, ಫಿಸಿಕಲಾಗಿ ಏನು ಕೊಡ್ತಾ ಇದ್ದಾರೆ, ಅದೆಲ್ಲ ನಾನು ಅನಲೈಸ್ ಮಾಡಿ ವೇರ್ ದೇರ್ ಈಸ್ ಎ ಗ್ಯಾಪ್, ವಾಟ್ ಎಲ್ಸ್ ವಿ ಕ್ಯಾನ್ ಡೂ ಫಾರ್ ಎ ಸ್ಟೂಡೆಂಟ್ ಇನ್ ಬೆಟರ್ ವೇ ಅಂತ
ಪ್ಲ್ಯಾನ್ ಮಾಡಿ ಇದನ್ನು ಡಿಸೈನ್ ಮಾಡಿದ್ವಿ. ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದೇನು ವೆರಿ ಬೇಸಿಕ್ ಪ್ರೈಸಲ್ಲೇ ನಾವು ಕೊಡ್ತಾ ಇದ್ವಿ. ಇಟ್ ಈಸ್ ಐ ಥಿಂಕ್ ಅರೌಂಡ್ 150 ರೂಪೀಸ್ಗೆ ನಿಮಗೆ ಸಿಗುತ್ತೆ ಅಪ್ರಾಕ್ಸಿಮೇಟ್ಲಿ. ಅದನ್ನು ಆ್ಯಕ್ಸೆಸ್ ಮಾಡಬೇಕಂದ್ರೆ ನಿಮ್ಗೆ ಈ ಥರ ನಮ್ಮ PDF ಕಂಟೆಂಟ್ ಪ್ಲಸ್ ಟೆಸ್ಟ್ ಸೀರೀಸ್ ಚಾಪ್ಟರ್ ಬೇಸ್ಡ್ ಅನಾಲಿಸಿಸ್ ಆ್ಯಕ್ಸೆಸ್ಗೋಸ್ಕರ ಯು ಕ್ಯಾನ್ ಡೌನ್ಲೋಡ್ ಅವರ್ ತೇಜ್ ಅಕಾಡೆಮಿ, ತೇಜ್ ಅಕಾಡೆಮಿ ಅನ್ನೋ ಆ್ಯಪ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದರೆ ಈ ಸ್ಕ್ಯಾನ್ನ ಈ QR ಕೋಡ್ನ ಸ್ಕ್ಯಾನ್ ಮಾಡಿದರೆ ನಿಮಗೆ ಆ್ಯಪ್ ಲಿಂಕ್ ಸಿಗುತ್ತೆ. ನೀವು ತುಂಬ ಜನ ನಮ್ಮನ್ನ ಸಪೋರ್ಟ್ ಮಾಡ್ತಾಯಿದ್ರ, ಬೋರ್ಡ್ ಎಕ್ಸಾಮ್ಸಲ್ಲಿ ತುಂಬ ಸಪೋರ್ಟ್ ಮಾಡಿದ್ರ. ಈಗ CET ಸ್ಟಾರ್ಟ್ ಆಗ್ತಾಯಿದೆ. CETಯಲ್ಲಿ ನೀವೆಲ್ಲರೂ ಎಕ್ಸ್ಪೆಕ್ಟ್ ಮಾಡಲ್ಲ, ಎವ್ರಿಬಡಿ ವಿಲ್ ಶಾಕ್ ಬೈ ಸೀಯಿಂಗ್ ಅವರ್ ಕಂಟೆಂಟ್ ಲೆವೆಲ್. ಐ ಕ್ಯಾನ್ ಪ್ರಾಮಿಸ್ ದಿಸ್. ನೀವು ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಒಂದು ಎಕ್ಸ್ಪೆಕ್ಟ್ ಮಾಡಲ್ಲ, ಓಕೆ ಇವರು ಈ ಥರ ಕಂಟೆಂಟ್ ಲೆವೆಲ್ ಇರುತ್ತಾ CET ಲೆವೆಲನ್ನು ಅಂತ ಒಳ್ಳೆ ವೀಡಿಯೋಸ್ನ ನಿಮಗೆ ಪ್ರೊವೈಡ್ ಮಾಡ್ತೀವಿ. ನಾವು ಏನು ಆಫ್ಲೈನಲ್ಲಿ ಮಾಡ್ತಾಯಿದ್ದೇವೋ ಅದರಲ್ಲಿ ಬೆಟರಾಗಿ ನಿಮಗೆ ಯಾವ್ದು ಬೇಕಾಗಿರುತ್ತೋ ಅದನ್ನು ನಾವು ಆನ್ಲೈನಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಟು ಆ್ಯಕ್ಸೆಸ್ ದಟ್ ಜಸ್ಟ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತೇಜ್ ಅಕಾಡೆಮಿ ಚಾನಲ್ನ. ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆಗ್ಬೋದು, ಅವ್ರ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಆರ್ ಯು ಕ್ಯಾನ್ ಆಲ್ಸೋ ವಾಟ್ಸಪ್ ಟು ದಿಸ್ ನಂಬರ್ 9071455466 ಫಾರ್ ಎನಿ ಕೈಂಡ್ ಆಫ್ ಗೈಡೆನ್ಸ್ ಆ್ಯಂಡ್ ಕೌನ್ಸ್ಲಿಂಗ್. ಸೊ ಎಲ್ಲರೂ ಇನ್ನೊಂದು ದಿನ ಟೈಮ್ ತಗೊಂಡು ಆರಾಮಾಗಿ ನಿಮ್ಮ ಸೆಲೆಬ್ರೇಷನ್ಸ್ ಮತ್ತು ಎಂಜಾಯ್ಮೆಂಟ್ ಪ್ರೋಗ್ರಾಮ್ಸ್ಗಳನ್ನ ತುಂಬ ಕಂಪ್ಲೀಟ್ ಮಾಡಿಕೊಂಡು ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ 22nd. ಇಫ್ ಯು ಆರ್ ಆಲ್ರೆಡಿ ಸ್ಟಾರ್ಟೆಡ್ ಇಟ್ ಈಸ್ ವೆರಿ ಗುಡ್. 100% ಇಟ್ ಈಸ್ ಗೋಯಿಂಗ್ ಟು ಬಿ ಗುಡ್ ಆ್ಯಕ್ಟಿವಿಟಿ ಫಾರ್ ಯು. ಬಟ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ನಾಳೆಯಿಂದ ಇಲ್ಲ ನಾಡಿದ್ದಿಂದ 22nd 100% ಸ್ಟಾರ್ಟ್ ಮಾಡಿ ಈ ಪ್ಲ್ಯಾನ್ ಹಿಡ್ಕೊಂಡು ಪ್ರಾಪರಾಗಿ ಪ್ರಿಪೇರ್ ಆಗಿ. ಇನ್ ಕೇಸ್ ಇಫ್ ಯು ಹ್ಯಾವ್ ಎನಿ ಡಿಫಿಕಲ್ಟೀಸ್ you can also contact this number. Thank you. Let us together reach the dream. Thank you. See you soon.